ಈಗ ನಾನು ಹೇಳಿಲ್ಲ ಗುರುವೆ, ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ. ಅಂದ್ರೆ ಒಂಥರ ಹೇಳ್ತಾರೆ, ಏನ್ ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಬಹಳ ಕಡಿಮೆ BR ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದ್ರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ. ಜನತಾದಳಲ್ಲಿ ಗೆದ್ದಿದ್ದವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅಲ್ಲಿ ಜನತಾದಳಲ್ಲಿ ಗೆಲ್ಲಕ್ ಸಾಧ್ಯನೇ ಆಗಲ್ಲ. ಎರಡ್ ಬಾರಿ ML ಆಗಿದ್ರು, 2 ಸತಿ ML ಆಗಿದ್ರು. ಇಲ್ಲ, ಜನತಾದಳ 2 ಸತಿ ML ಆಗಿದ್ರು. ಶಾಸಕರು ಹೇಳ್ತಾರೆ ಜಮೀರ್ ಅವರು ಯಾವಾಗ್ಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಾರೆ. ಅವರು ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ, ಅವರು ಅವ್ರ ಇಲಾಖೆ ಕಡೆ ಫೋಕಸ್ ಮಾಡ್ತಿಲ್ಲ, ಬರೀ ಸಿದ್ದರಾಮಯ್ಯ. ಹೌದು, ಅಲ್ಲೇ ರಾತ್ರಿ ಅಲ್ಲೇ ಮಲಗ್ತಾರೆ. ನಾನು ಸಿದ್ದರಾಮಯ್ಯ ಅವ್ರ ಮನೆಯಲ್ಲೇ ಮಲಗ್ತಾರೆ. ಈಗ ಒಂದ್ ನಿಮಿಷ ಗುರುವೆ, ಈಗ ನೀವು ನೋಡಿರ್ಬೋದು, ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂತೀನಿ. ನನ್ನ ಕೆಲಸ, ನನ್ನ ಇಲಾಖೆದ ಕೆಲಸ ಇದ್ರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ. ನಾನು ಈಗ ದಿಲ್ಲಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು. ಪ್ರತಿ ಸಲ ಸಿದ್ದರಾಮಯ್ಯ ಅವ್ರ ಅಧಿಕಾರ ಇಲ್ಲ ಟೈಮಲ್ಲಿ, ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಕೆಲಸ ಇದೆ. ಅದ್ ಬಿಟ್ಟು ಅವ್ರ ಹಿಂದೆ ತಿರ್ಗಾಕ್ ಆಗ್ತದಾರೆ? ಈಗ ದಿಲ್ಲಿಯಲ್ಲಿ ನೀವ್ ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ಮಾಡಿದೀವಿ. ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ, ನಾನು ಸಚಿವನ ಆಗೋದ್ ಮುಂಚೆ ದಿಲ್ಲಿ ಯಾವಾಗ ಹೋಗಿದ್ದಾರೆ, ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೀನಿ. ಅವಾಗ ಕೆಲಸ ಇರ್ಲಿಲ್ಲ, ಜವಾಬ್ದಾರಿ ಇಲ್ಲ. ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ದಿಲ್ಲಿಗೆ ಹೋಗಿ ಬಂದರೆ ಒಂದ್ಸತಿ ಆದ್ರೂ ಹೋಗೋದು. ಉದಾಹರಣೆ ತೋರಿಸಿ, ನನ್ನ ಇಲಾಖೆನ ಸಂಬಂಧಪಟ್ಟು 2 ಸತಿ ಹೋಗಿದ್ದೀನಿ. 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ 2 ಸತಿ ಹೋಗಿದ್ದೀನಿ. ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ. ಒಂದ್ಸತಿ ಹೈಕಮಾಂಡ್ ಕರೆದಿದ್ವಿ. ಅದಾದ್ಮೇಲೆ ಒಂದ್ಸತಿ ಹೋಗಿರೋ ತೋರಿಸಿ ನೀವು. ಸಂತೋಷ ನಮ್ದೇನಿಲ್ಲ, ಸಂತೋಷ. ಅವ್ರು ಏನಾರು ಅವ್ರ ಬಾಯಿ ಇದೆ, ಅವ್ರು ಏನಾರು ಹೇಳ್ಬೋದು. ಯಾವುದು ಸರ್?